ಕರೆದು ಯಾವ ರೀತಿ ಯಾಕೆ ಮಾತಾಡ್ತೀರಿ ನಾಯಕರಿಗೆ ನೀವ್ಯಾಕೆ ಬೊಬ್ಬೆ ಹಾಕ್ತೀರಿ? ಕೂತ್ಕೊಳ್ಳಿ, ಈಗ ಅಧ್ಯಕ್ಷ ಕೂತ್ಕೊಳ್ಳಿ, ಅವ್ರು ಮಾತಾಡ್ತಾರೆ ಸೀದಾ, ನೀವ್ಯಾಕೆ ಮಾತಾಡ್ತೀರಿ? ಒಂದು ನಿಮಿಷ ಸರ್, ಇದು ಬೀದಿಯಲ್ಲಿ ಇದ್ಬಿಟ್ಟಿದ್ರೆ ನಮ್ಗೇನ್ ಸಮಸ್ಯೆ ಇರ್ಲಿಲ್ಲ. ಕಾಂಪೌಂಡ್ ಒಳಗಡೆ ಕರ್ಕೊಂಡು ಬಂದು ಆ ಕಾರಿಡಾರ್ ಅಲ್ಲೆಲ್ಲ ನಾಯಿಗಳು ಮನೆ 18ನೇ ಫ್ಲೋರ್ ಅಲ್ಲಿ. ಇದಕ್ಕೆ ಕಾನೂನು ನಮಗೂ ಗೊತ್ತಿದೆ, 2001ರಲ್ಲಿ ಏನ್ ಕಾನೂನು ಆಗಿದೆ, ಬೀದಿ ನಾಯಿಗಳಿಗೆ ಆಪರೇಷನ್ ಮಾಡಿ ಅಲ್ಲೇ ಬಿಡಬೇಕು ಅಂತ. ಆದ್ರೆ ಈ ಆಪರೇಷನ್ ಆಗಿರೋ ನಾಯಿಗಳನ್ನ, ಬೇರೆ ನಾಯಿಗಳನ್ನ ಎಲ್ಲರೂ ಒಳಗಡೆ ಕರ್ಕೊಂಡ್ ಬರೋಕೆ ಎಲ್ಲೂ ಕಾನೂನಲ್ಲಿ ಇಲ್ಲ. ಕರೆಕ್ಟ್ ಸತೀಶ್, ಪರ್ಮಿಷನ್ ಕೊಡೋರು ಯಾರು? ಇದಕ್ಕೆ ಬಿಬಿಎಂಪಿ ಅಲ್ಲ, ಬಿಬಿಎಂಪಿಗೆ ಸೂಕ್ತ ಮಾಹಿತಿ ಕೊಟ್ಟು ಬಿಬಿಎಂಪಿ ಅವರು ಮತ್ತೆ ಅಲ್ಲಿ ಪೊಲೀಸು ಸರ್. ಈ ಅಮ್ಮ ಏನ್ ಮಾಡಿದಾಳೆ, ಇನ್ನೊಂದು ಮುಂದೆ ಹೋಗಿ ಹೇಳ್ತೀನಿ, ಒಂದೇ ಒಂದು ಸೆಕೆಂಡ್ ಸರ್. ಇದನ್ನ ಹೋಗಿ ಅಸೋಸಿಯೇಷನ್ ಅವ್ರು ಕಂಪ್ಲೇಂಟ್ ಕೊಟ್ರೆ, ಪಕ್ಕದ ಮನೆಯವರು ಇನ್ನೊಂದು ಲೇಡಿ ಕಂಪ್ಲೇಂಟ್ ಕೊಟ್ಟಿದ್ರೆ, ರೇಪ್ ಕೇಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸರ್. ಆ ನಾಯಿ ಸಾಕುವಂತವಳು. ಈ ಪ್ರಾಬ್ಲಮ್ ಈ ತರ ಇದೆ. ಒಂದು ಅಪಾರ್ಟ್ಮೆಂಟ್ ಎಲ್ಲ ಕಡೆ ಹಾಗೆ ಆಗ್ತಾ ಇದೆ ಅಧ್ಯಕ್ಷ. ಇದು ಸಣ್ಣದು ಅನ್ಸ್ಬೋದು, ನಮ್ಗೆ ನಗ್ಬೋದು, ಆದ್ರೆ ದಿನನಿತ್ಯ ಅನುಭವಿಸ್ತಾರೆ. ಬೆಳಗ್ಗೆ ವಾಕಿಂಗ್ ಹೋಗೋರ ಎಲ್ಲ ಸಮಸ್ಯೆ ಜಾಸ್ತಿ ಇದೆ ಅಧ್ಯಕ್ಷರೇ. ಬೆಂಗಳೂರಲ್ಲಿ ಇದನ್ನ ಕಂಟೈನ್ ಮಾಡುವಂತದ್ದು ಮತ್ತೆ ಇದನ್ನ ಎಲ್ಲಾದ್ರೂ ಒಂದತ್ರ ಸಂರಕ್ಷಣೆ ಮಾಡುವಂತ ಜಾಗ ಮಾಡ್ಬೇಕು ಬಿಬಿಎಂಪಿ. ಅಲ್ಲ, ಇದಕ್ಕೆ 5 ಕೋಟಿ ರೂಪಾಯಿ ಕೂಡ ಬಜೆಟ್ ಅಲ್ಲಿ ದುಡ್ಡು ಸಭಾಧ್ಯಕ್ಷರೇ. ಈಗ ಬೊಮ್ಮನಹಳ್ಳಿ ಕ್ಷೇತ್ರ ಶಾಸಕರು ಬಹಳ ಪವರ್ಫುಲ್ MLA. ಅಲ್ಲಿ ಏನು ಅವ್ರು ಗೊತ್ತಿಲ್ದೇನೆ ಯಾರು ಒಂದು ನಾಯಿ ಕೂಡ ಅಲಾಡಕ್ಕಾಗಲ್ಲ. ಸರ್, ಪಾಯಿಂಟ್ ಆಫ್ ಆರ್ಡರ್. ಅವ್ರಿಗೆ ಗೊತ್ತಿಲ್ಲದೆ ನಾಯಿ ಹಿಂಗ್ ಬಂತು ಸ್ಪಷ್ಟ ಮಾಡ್ಬೇಕು. ನೀವು ಯಾರು ಬರಕ್ಕೆ ಬಿಡಲ್ಲ ಅಂತ ಅವ್ರು ಹೇಳಿ ಮತ್ತೆ ಹೆಂಗ್ ಬಂತು ನೀವ್ ಹೇಳ್ಬೇಕಲ್ಲ ಸರ್ಕಾರ. ಮನೆ ಸಭಾಧ್ಯಕ್ಷ, ಇದು ಖಂಡಿತ ಅವ್ರ 0 ಅವರ್ ಏನು ಅವರು ವಿಷಯ ತಗೊಂಡ್ಬಂದಿದ್ದಾರೆ, ಅದ್ರ ಬಗ್ಗೆ ಕ್ರಮ ತಗೊಳ್ಳೋದಕ್ಕೆ ನಾವು ಕೂಡ ಹೇಳ್ತೀವಿ. ಸರ್, ಕ್ರಮ ತೆಗೆದುಕೊಳ್ಳೋದಕ್ಕೆ ನಾವು ಬಿಬಿಎಂಪಿಗೆ ಒಂದು ಇಲ್ಲಿ ಬಿಬಿಎಂಪಿ ಕಮಿಷನರ್ ಇಲ್ಲ, ಸಂಬಂಧಪಟ್ಟಂತ ಮಂತ್ರಿ ಇಲ್ಲ ಸರ್. ಅಲ್ಲ, ಏನಾಗ್ತದೆ ಆಗ್ಬಿಟ್ಟು ಇಲ್ಲೇ ಸ್ಟಾಪ್ ಮತ್ತೆ ನೋಡುವ. ಈಗ ಸತೀಶ್, ಸ್ಟಾಪ್ ಆಗ್ಬಾರ್ದು. ಇದು ನಾಯಿ, ಇದು ಮನೆ ಒಳಗಡೆ ಬಂದಿರುವಂತ ನಾಯಿ. ಹೌದು. ಅಲ್ಲಿಗೆ ಹೇಗೆ ಪ್ರವೇಶ ಬಂತು? ಅಪಾರ್ಟ್ಮೆಂಟ್ ಓನರ್, ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಇದೆ, ಅಸೋಸಿಯೇಷನ್ ಇರ್ತಾರೆ, ಹೇಗೆ ಬಿಟ್ರು ಅದನ್ನ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಆಧಾರದ ಮೇಲೆ ಖಂಡಿತ ಕ್ರಮ ತಗೊಳ್ಳೋದಕ್ಕೆ ನಾವು ಹೇಳ್ತೀವಿ. ಏನಾಗಿದೆ, ಒಂದ್ ಸೆಕೆಂಡ್ ಅಲ್ಲಿ ಮುಗಿಸ್ತೀನಿ ಸರ್, ಒಂದೇ ಸೆಕೆಂಡ್ ಅಲ್ಲಿ. ಸರ್, ಅಲ್ಲಿನ ನಿವಾಸಿ ಏನ್ ಮಾಡಿದಾಳೆ, ರಾತ್ರಿಯಲ್ಲಿ ಆ ಬೀದಿ ನಾಯಿಗಳು ಕರ್ಕೊಂಡ್ಬರೋ ವಿಡಿಯೋನು ಇದೆ, ನೋಡಿದೆ. ಅದನ್ನ ಪೊಲೀಸ್ಗೂ ಕೂಡ ಕೊಟ್ಟಿದೀವಿ. FIR ಮಾಡ್ಬೇಕಲ್ಲ, ನ್ಯೂಸೆನ್ಸ್ ಮಾಡ್ತಾ ಇದ್ದಾಳೆ ಅಂತ. ಮಾಡಿಲ್ಲ. ಅದನ್ನ ಆಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮತ್ತೆ ಬಿಬಿಎಂಪಿಗೆ ತಕ್ಷಣ ಇದನ್ನ ಇದ್ ಮಾಡ್ಬೇಕು ಸರ್. ಡೈರೆಕ್ಷನ್. ಮಾನ್ಯ ಸಭಾಧ್ಯಕ್ಷರ ಒಂದು ಪ್ರಕಟಣೆ, ಒಂದು ಉತ್ತರ ಸರ್. ನಾನೊಂದು ಶೂನ್ಯ ವೇಳೆ ಕೊಟ್ಟಿದ್ದೀನಿ ಸರ್, ಕೊಡ್ತೇನೆ. ಒಂದೇ ನಿಮಿಷ ಮುಗಿಸ್ಬೇಡ, ಒಂದ್ ಸೆಕೆಂಡ್. ಪೊಲೀಸ್ ಆಗಿರ್ಬೋದು, ಬಿಬಿಎಂಪಿ ಆಗಿರ್ಬೋದು, ಇಬ್ರಿಗೂ ಹೇಳ್ತೀವಿ.